ಓಕೆ, ನೀವು ಶಕ್ತಿ ಯೋಜನೆಯಲ್ಲಿ ಹೆಣ್ಮಕ್ಕಳಿಗೆ ಬಸ್ ಫ್ರೀ ಇದೆ, ಗಂಡು ಮಕ್ಕಳಿಗೆ ಫ್ರೀ ಇಲ್ಲ ಗೊತ್ತಿದೆ. ನಿಮ್ಮ ಬಸ್ ಟಿಕೆಟ್ ಇಲ್ಲಿ ತನಕ ನಿಮ್ಮ ಊರಿಗೆ ಹೋಗುವಾಗ ಬಸ್ ಟಿಕೆಟ್ 1,000 ರೂಪಾಯಿ ಇದ್ರೆ 1,000 ರೂಪಾಯಿ ಇದ್ರೆ ಇನ್ನು ಮುಂದೆ 1,150. ಯಾಕೆ ಅಂದರೆ 15% ಜಾಸ್ತಿ ಆಗಿದೆ. ಸಾರಿಗೆ ಬಸ್ ಪ್ರಯಾಣ ದರ 15% ಹೆಚ್ಚಳ. ಜನವರಿ 5ರಿಂದ ಹೊಸ ಪ್ರಯಾಣದ ದರ ಜಾರಿಗೆ. ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆ. ಕೆಎಸ್ಆರ್ಟಿಸಿ, ಬಿಎಂಟಿಸಿ ಸೇರಿ ಎಲ್ಲ ನಿಗಮದಲ್ಲೂ ದರ ಏರಿಕೆ. 1 ವರ್ಷಕ್ಕೆ 1,000 ಕೋಟಿ ಸಂಗ್ರಹ ಆಗಲಿದೆ. ಸಾರಿಗೆ ಸಂಸ್ಥೆ ಉಳಿವಿಗಾಗಿ ಸರ್ಕಾರದ ತೀರ್ಮಾನ. ಬಿಜೆಪಿ ಸರ್ಕಾರ 5,000 ಕೋಟಿ ಸಾಲ ಇಟ್ಟು ಹೋಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 15%. ನಿಮ್ಮ ಬಸ್ ಟಿಕೆಟ್ 100 ರೂಪಾಯಿ ಇದ್ರೆ ಇನ್ನು ಮುಂದೆ 115 ರೂಪಾಯಿ. ನಿಮ್ಮ ಬಸ್ ಟಿಕೆಟ್ 200 ರೂಪಾಯಿ ಇದ್ರೆ ಇನ್ನು ಮುಂದೆ 230 ರೂಪಾಯಿ. ನಿಮ್ಮ ಬಸ್ ಟಿಕೆಟ್ 1,000 ಇನ್ನು ಮುಂದೆ 1,150 ರೂಪಾಯಿ. 15%. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ನೆನ್ನೆ ಹೇಳಿದರು ಹಂಗೆಲ್ಲ ಮಾಡಲ್ಲ ಅಂತ. ಇವತ್ತು ಹಂಗೆ ಹೇಳ್ತಾನೆ ಮಾಡಿಬಿಟ್ರು. ಆಮೇಲೆ ನಾವು ಅವರನ್ನು ಮಾತಾಡಿಸಿದ್ವಿ, ಅವರು ಹೀಗೆ ಹೇಳಿದರು, ಕೇಳಿಸ್ಕೊಳ್ಳಿ. ನಮ್ಮ ಜೊತೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಇರುವಂಥದ್ದು. ಬಸ್ ಪ್ರಯಾಣ ದರ ಏರಿಕೆ ಸಂಬಂಧಪಟ್ಟಂತೆ ತೀರ್ಮಾನ ಏನಾಗಿದೆ? ನಮ್ಮ 4 ಕಾರ್ಪೊರೇಷನ್ನ ಬೋರ್ಡುಗಳು ಅಧ್ಯಕ್ಷರು ಅವರೆಲ್ಲ ಕೂಡ ಮೀಟಿಂಗ್ ಮಾಡಿ ಸುಮಾರು 5-6 ತಿಂಗಳು ಮುಂಚೆನೇ ಬೆಲೆ ಏರಿಕೆ ಮಾಡಬೇಕು. ನಮ್ಮ ಏನು ಆದಾಯ ಬರ್ತಾ ಇದೆ ಆದಾಯಕ್ಕಿಂತಲೂ ಹೆಚ್ಚು ಖರ್ಚು ನಮ್ಗೆ ಆಗ್ತಾ ಇದೆ ಅಂತ ಪ್ರಸ್ತಾವನೆಯನ್ನು ಕಳಿಸಿದ್ರು. ಇವತ್ತು ಕ್ಯಾಬಿನೆಟ್ಗೆ ಸಬ್ಜೆಕ್ಟು ಕಳಿಸಿದ್ವಿ. ಆಮೇಲೆ ಕ್ಯಾಬಿನೆಟ್ಟಲ್ಲಿ ನಮ್ಮ ಕಾರ್ಯದರ್ಶಿಗಳು ಸವಿಸ್ತಾರವಾಗಿ ಉತ್ತರ ಕೊಟ್ಟರು. 5 ವರ್ಷಕ್ಕೆ ಮುಂಚೆ ಅಂದರೆ ಈ ಜನವರಿ 25ಕ್ಕೆ 2020ರಲ್ಲಿ ಈ ಜನವರಿ 25ಕ್ಕೆ 5 ವರ್ಷಕ್ಕೆ ಮುಂಚೆ ಟಿಕೆಟ್ ದರ ಏರಿಸಿದ್ದು. ಕಲ್ಯಾಣ ಕರ್ನಾಟಕ, ವಾಯವ್ಯ ಕರ್ನಾಟಕ, ಆಮೇಲೆ KSRTC ಅಂದರೆ 5 ವರ್ಷಕ್ಕೆ ಮುಂಚೆ ಬೆಲೆ ಏರಿಕೆ ಮಾಡಿದ್ವಿ ಟಿಕೆಟ್ ದರ. ಆಗ ಡೀಸೆಲ್ ರೇಟು ಭಾಳ 60 ರೂಪಾಯಿ ಏನೋ ಇತ್ತು. ಸ್ಯಾಲ್ರೀಸು ಕಡಿಮೆ ಇತ್ತು, ವೇರ್ ಆ್ಯಂಡ್ ಟೇರು ಕಡಿಮೆ ಇತ್ತು. BMTC ಅಂತೂ 2014ರಲ್ಲಿ ನಾನು ಹಿಂದೆ ಇದೇ ಇಲಾಖೆ ಮಂತ್ರಿ ಆಗಿದ್ದಾಗ ಬೆಲೆ ಏರಿಕೆ ಮಾಡಿದ್ದು. 10 ವರ್ಷದಿಂದ ಏರಿಸಿರಲಿಲ್ಲ. ಅದರಿಂದ ಆದಾಯ ಜಾಸ್ತಿ ಆಗಿದೆ. ಖರ್ಚು ಆದಾಯಕ್ಕಿಂತಲೂ ಹೆಚ್ಚು ಖರ್ಚು ಬರ್ತಾ ಇದೆ. ಉದಾಹರಣೆಗೆ ನೋಡಿ, ಡೀಸೆಲ್ಗೆ 5 ವರ್ಷಕ್ಕೆ ಮುಂಚೆ 9 ಕೋಟಿ 16 ಲಕ್ಷ ಆಗೋದು ಪ್ರತಿದಿನ. ಈಗ 13 ಕೋಟಿ 21 ಲಕ್ಷ ಖರ್ಚಾಗ್ತಾ ಇದೆ ಡೀಸೆಲ್ಗೆ. ಪ್ರತಿದಿನ ಸಿಬ್ಬಂದಿ ವೆಚ್ಚ 12 ಕೋಟಿ 85 ಲಕ್ಷ 5 ವರ್ಷಕ್ಕೆ ಮುಂಚೆ. ಪ್ರಸ್ತುತ 18 ಕೋಟಿ 36 ಲಕ್ಷ. ಈ ಎರಡೇ ಬಾಬತ್ತಲ್ಲಿ ಇಷ್ಟು ಖರ್ಚು ನಮಗೆ ಜಾಸ್ತಿ ಆಗ್ತಾ ಇದೆ. ಆಮೇಲೆ ಹಿಂದೆ ಆಡಳಿತ ಮಾಡಿದಂಥ BJPಯವರು 5,900 ಕೋಟಿ ಸಾಲ ಇಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಬ್ಯಾಲೆನ್ಸ್ ಇಟ್ಬಿಟ್ಟು ಹೋಗಿದ್ದಾರೆ. 5,900 ಕೋಟಿ ನೀವು ತೀರಿಸ್ಕೊಳ್ರಪ್ಪ ಅಂತ ನಮಗೆ ಬ್ಯಾಲೆನ್ಸ್ ಇಟ್ಟೋಗಿದ್ದಾರೆ. ಈಗ ನಮಗೇನು ಸಾರಿಗೆ ಸಂಸ್ಥೆಗಳು ಯಾವತ್ತೂ ಕೂಡ ಲಾಭದ ದೃಷ್ಟಿಯಿಂದ ಯಾವತ್ತೂ ಕೂಡ ಕೆಲಸ ಮಾಡೋದಿಲ್ಲ. ಯಾಕೆಂದರೆ ಪಬ್ಲಿಕ್ ಸೆಕ್ಟರ್ಸು ಎಸ್ ಟಿ ಯುಸು ಪ್ರಪಂಚದ ಎಲ್ಲ ಭಾಗದಲ್ಲೂ ಕೂಡ ಯಾರೂ ಕೂಡ ಲಾಭ ಮಾಡೋ ದೃಷ್ಟಿಯಿಂದ ಮಾಡೋದಿಲ್ಲ. ಆದರೆ ನಷ್ಟ ಅಟ್ಲೀಸ್ಟ್ ನೋ ಪ್ರಾಫಿಟ್ ನೋ ಲಾಸ್ಗನ್ನು ತರಬೇಕಲ್ಲ. ಆದ್ದರಿಂದ ಸಾರ್ವಜನಿಕರಿಗೆ ಒಂದು 15%, ಅದರಲ್ಲಿ ಗಂಡಸರಿಗೆ ಹೊರೆ ಆಗುತ್ತೆ. ಇದು ರಾಮಲಿಂಗಾರೆಡ್ಡಿ ಅವರು ಹೇಳಿಕೆ. ಅವರು ಸಂಸ್ಥೆ ಉಳಿಯುವ ನಿಟ್ಟಿನಲ್ಲಿ ಕೂಡ ಏನು ದರ ಏರಿಕೆ ಅನಿವಾರ್ಯ ಆಗಿರುವಂಥದ್ದು ಅಂತ ಹೇಳಿರುವಂಥದ್ದು. ಕ್ಯಾಮರಾ ಪರ್ಸನ್ ಶಿವ ಜೊತೆ ವಿಜಯ, ರಿಪಬ್ಲಿಕ್ ಟಿವಿ, ಬೆಂಗಳೂರು. ಇನ್ನು ಸಾರಿಗೆ ಬಸ್ ಹತ್ತೋರು ಈ ಸ್ಟೋರಿ ನೋಡಲೇಬೇಕು. ಬಸ್ ಹತ್ತೋಕ್ಕಿಂತ ಮುಂಚೆ ಜೇಬು ಗಟ್ಟಿ ಇದೆಯಾ ಅಂತ ನೋಡ್ಕೊಳ್ಳಿ. ಈ ಸುದ್ದಿ ಕೇಳಿಯೂ ಬಸ್ ಹತ್ತಿದ್ರೆ ಕಂಡಕ್ಟರಪ್ಪ ಕೆಳಗಿಳಿಸಿಬಿಡ್ತಾನೆ. ಯಾಕೆ? ಇನ್ನು ಮುಂದೆ ಎಷ್ಟು ರೇಟ್ ಜಾಸ್ತಿ ಆಗುತ್ತೆ, ಯಾವಾಗಿಂದ ಜಾಸ್ತಿ ಆಗುತ್ತೆ? ಜನವರಿ 5ರಿಂದ. ಸೊ ಹೊಸ ವರ್ಷ, ಹೊಸ ಟಿಕೆಟು, ಹೊಸ ರೇಟು. ರಿಪೋರ್ಟ್. ಸಲಕರಣೆ ಕೊಟ್ಟಿದ್ದಾರೆ, ನಾವು ಹೆಚ್ಚಳ ಮಾಡಿ ನಮ್ಗೆ ಹಾಕ್ತಾರೆ ಗೌರ್ಮೆಂಟ್. ಹೆಣ್ಮಕ್ಳು ಕಾರ್ ಮಾಡಿ ಕಳ್ಸಿರ್ಕಷ್ಟ ಫ್ರೀ ಅನ್ನೋದು ತಪ್ಪು ಸರ್. ಬಸ್ಸೇ ಬಂದಿಲ್ಲ, ಈಗ 3 ಗಂಟೆಯಿಂದ ಕಾಯ್ತಾ ಇದ್ದೀವಿ. KSRTC ಅಡ್ಡಾಡೋದೇ ಬಿಡಬೇಕು. ಸಾರ್ವಜನಿಕರಿಗೆ ಒಂದು 15%, ಅದರಲ್ಲಿ ಗಂಡಸರಿಗೆ ಹೊರೆ ಆಗುತ್ತೆ. ಹೆಣ್ಮಕ್ಳು ಜಾಲಿ ಜಾಲಿ, ಗಂಡ್ಮಕ್ಳು ಖಾಲಿ ಖಾಲಿ.
ಸಾರಿಗೆ ಬಸ್ ಪ್ರಯಾಣ ದರ 15% ಹೆಚ್ಚಳ. ದುನಿಯಾ ದುಬಾರಿ ದುನಿಯಾ. ಹೊಸ ವರ್ಷದಂದೇ ಸರ್ಕಾರ ಬಸ್ ಪ್ರಯಾಣಿಕರಿಗೆ ಬಿಗ್ ಶಾಕ್ ನೀಡಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 15% ಟಿಕೆಟ್ ದರ ಹೆಚ್ಚಳಕ್ಕೆ ಸಚಿವ ಸಂಪುಟ ಸಭೆ ಅಸ್ತು ಹೊಂದಿದೆ. 4 ನಿಗಮಗಳ ಸಾರಿಗೆ ಬಸ್ ಪ್ರಯಾಣ ದರ ಹೆಚ್ಚಳ ಮಾಡಿ ಪ್ರಯಾಣಿಕರಿಗೆ ತಂಡ ಹೊಡೆಯುವಂತೆ ಮಾಡಿದೆ. ಬಿಎಂಟಿಸಿ, ಕೆಎಸ್ಆರ್ಟಿಸಿ, ಕೆಡಬ್ಲ್ಯೂಕೆಆರ್ಟಿಸಿ, ಕೆಕೆಆರ್ಟಿಸಿ ಸೇರಿದಂತೆ 4 ಸಾರಿಗೆ ನಿಗಮಗಳು ಈ ಹಿಂದೆ 40% ದರ ಏರಿಕೆಗೆ ಪ್ರಸ್ತಾವನೆ ಸಲ್ಲಿಸಿದ್ದು. 2014 ಮತ್ತು 2020ರಲ್ಲಿ ಪ್ರಯಾಣ ದರವನ್ನು ಪರಿಷ್ಕರಿಸಲಾಗಿತ್ತು. ಇದೀಗ ಡೀಸೆಲ್, ಬಿಡಿ ಭಾಗಗಳ ಬೆಲೆ, ಸಾರಿಗೆ ಸಿಬ್ಬಂದಿ ವೇತನ ಹೆಚ್ಚಳ ಸೇರಿ ನಾನಾ ಕಾರಣ ಕೊಟ್ಟು ಸರ್ಕಾರ ಪ್ರಯಾಣ ದರವನ್ನು ಹೆಚ್ಚು ಮಾಡಿದೆ. ಶಕ್ತಿ ಯೋಜನೆಯಿಂದ ಆದಾಯ ಹೆಚ್ಚಾಗಿ ಗಳಿಸ್ತಾ ಇದ್ರು ನಗದೀಕರಣ ಮಾತ್ರ ಸಂಗ್ರಹ ಆಗ್ತಿರ್ಲಿಲ್ಲ. ಮಹಿಳೆಯರ ಪ್ರಯಾಣವೇ ಹೆಚ್ಚಾಗಿರೋ ಪುರುಷರಿಂದ ಸಂಗ್ರಹವಾಗ್ತಾ ಇರೋ ಹಣ ನೌಕರರಿಗೆ ವೇತನ ಪಾವತಿ, ಬಾಕಿ ಪಾವತಿ, ನಿವೃತ್ತಿ ವೇತನ ಹಂಚಿಕೆ, ಮೃತ ನೌಕರರಿಗೆ ಹಣ ಹಂಚಿಕೆ, ಸಾಲ ತೀರಿಸೋದಕ್ಕೆ ಸಾಲುತ್ತಿರಲಿಲ್ಲ. ಹೀಗಾಗಿ 5,000 ಕೋಟಿ ರೂಪಾಯಿ ಸಾಲ ಪಡೆಯೋದಕ್ಕೆ ಅನುಮತಿ ನೀಡಬೇಕು ಅಂತ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಕೆ ಮಾಡಲಾಗಿತ್ತು. ಇದನ್ನ ಪರಿಶೀಲಿಸಿದ ಸರ್ಕಾರ 2,000 ಕೋಟಿ ರೂಪಾಯಿ ಸಾಲ ಪಡೆಯೋದಕ್ಕೆ ಅನುಮತಿ ನೀಡಿದೆ. ಶೇಕಡ 15% ಪ್ರಯಾಣ ದರ ಏರಿಕೆಯಿಂದ 4 ನಿಗಮಕ್ಕೆ ಒಂದು ದಿನಕ್ಕೆ 6 ಕೋಟಿ ರೂಪಾಯಿ ಹರಿದು ಬರಲಿದ್ದು, ಒಂದು ವರ್ಷಕ್ಕೆ 2,180 ಕೋಟಿ ಆದಾಯ ಬರುವ ನಿರೀಕ್ಷೆ ಇದೆ. ಗ್ಯಾರಂಟಿ ಹೊರೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಪ್ರಯಾಣಿಕರ ಜೇಬಿಗೆ ಕತ್ತರಿ ಹಾಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ, ನೀವು ಶಕ್ತಿ ಯೋಜನೆಯಲ್ಲಿ ಹೆಣ್ಮಕ್ಳಿಗೆ ಬಸ್ ಫ್ರೀ ಇದೆ, ಗಂಡು ಮಕ್ಕಳಿಗೆ ಫ್ರೀ ಇಲ್ಲ ಗೊತ್ತಿದೆ. ನಿಮ್ಮ ಬಸ್ ಟಿಕೆಟ್ ಇಲ್ಲಿ ತನಕ ನಿಮ್ಮ ಊರಿಗೆ ಹೋಗುವಾಗ ಬಸ್ ಟಿಕೆಟ್ 1,000 ರೂಪಾಯಿ ಇದ್ರೆ 1,000 ರೂಪಾಯಿ ಇದ್ರೆ ಇನ್ನು ಮುಂದೆ 1,150. ಯಾಕೆ ಅಂದರೆ 15% ಜಾಸ್ತಿ ಆಗಿದೆ. ಸಾರಿಗೆ ಬಸ್ ಪ್ರಯಾಣ ದರ 15% ಹೆಚ್ಚಳ. ಜನವರಿ 5ರಿಂದ ಹೊಸ ಪ್ರಯಾಣದ ದರ ಜಾರಿಗೆ. ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆ. ಕೆಎಸ್ಆರ್ಟಿಸಿ, ಬಿಎಂಟಿಸಿ ಸೇರಿ ಎಲ್ಲ ನಿಗಮದಲ್ಲೂ ದರ ಏರಿಕೆ. 1 ವರ್ಷಕ್ಕೆ 1,000 ಕೋಟಿ ಸಂಗ್ರಹ ಆಗಲಿದೆ. ಸಾರಿಗೆ ಸಂಸ್ಥೆ ಉಳಿವಿಗಾಗಿ ಸರ್ಕಾರದ ತೀರ್ಮಾನ. ಬಿಜೆಪಿ ಸರ್ಕಾರ 5,000 ಕೋಟಿ ಸಾಲ ಇಟ್ಟು ಹೋಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 15%. ನಿಮ್ಮ ಬಸ್ ಟಿಕೆಟ್ 100 ರೂಪಾಯಿ ಇದ್ರೆ ಇನ್ನು ಮುಂದೆ 115 ರೂಪಾಯಿ. ನಿಮ್ಮ ಬಸ್ ಟಿಕೆಟ್ 200 ರೂಪಾಯಿ ಇದ್ರೆ ಇನ್ನು ಮುಂದೆ 230 ರೂಪಾಯಿ. ನಿಮ್ಮ ಬಸ್ ಟಿಕೆಟ್ 1,000 ಇನ್ನು ಮುಂದೆ 1,150 ರೂಪಾಯಿ. 15%. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ನನ್ನೇ ಹೇಳಿದರು ಹಂಗೆಲ್ಲ ಮಾಡಲ್ಲ ಅಂತ. ಇವತ್ತು ಹಂಗೆ ಹೇಳ್ತಾನೆ ಮಾಡಿಬಿಟ್ರು. ಆಮೇಲೆ ನಾವು ಅವರನ್ನ ಮಾತಾಡಿಸಿದ್ವಿ, ಅವರು ಹೀಗೆ ಹೇಳಿದರು. ಕೇಳಿಸ್ಕೊಳ್ಳಿ. ನಮ್ಮ ಜೊತೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಇರುವಂಥದ್ದು. ಬಸ್ ಪ್ರಯಾಣ ದರ ಏರಿಕೆ ಸಂಬಂಧಪಟ್ಟಂತೆ ತೀರ್ಮಾನ ಏನಾಗಿದೆ? ನಮ್ಮ 4 ಕಾರ್ಪೊರೇಷನ್ನ ಬೋರ್ಡ್ಗಳು ಅಧ್ಯಕ್ಷರು ಅವರೆಲ್ಲ ಕೂಡ ಮೀಟಿಂಗ್ ಮಾಡಿ ಸುಮಾರು 5-6 ತಿಂಗಳು ಮುಂಚೆನೇ ಬೆಲೆ ಏರಿಕೆ ಮಾಡಬೇಕು, ನಮ್ಮ ಏನು ಆದಾಯ ಬರ್ತಾ ಇದೆ ಆದಾಯಕ್ಕಿಂತಲೂ ಹೆಚ್ಚು ಖರ್ಚು ನಮ್ಗೆ ಆಗ್ತಾ ಇದೆ ಅಂತ ಪ್ರಸ್ತಾವನೆಯನ್ನು ಕಳಿಸಿದ್ರು. ಇವತ್ತು ಕ್ಯಾಬಿನೆಟ್ಗೆ ಸಬ್ಜೆಕ್ಟು ಕಳಿಸಿದ್ವಿ. ಆಮೇಲೆ ಕ್ಯಾಬಿನೆಟ್ಟಲ್ಲಿ ನಮ್ಮ ಕಾರ್ಯದರ್ಶಿಗಳು ಸವಿಸ್ತಾರವಾಗಿ ಉತ್ತರ ಕೊಟ್ಟರು. 5 ವರ್ಷಕ್ಕೆ ಮುಂಚೆ ಅಂದರೆ ಈ ಜನವರಿ 25ಕ್ಕೆ 2020ರಲ್ಲಿ ಈ ಜನವರಿ 25ಕ್ಕೆ 5 ವರ್ಷಕ್ಕೆ ಮುಂಚೆ ಟಿಕೆಟ್ ದರ ಏರಿಸಿದ್ದು. ಕಲ್ಯಾಣ ಕರ್ನಾಟಕ, ವಾಯುವ್ಯ ಕರ್ನಾಟಕ, ಆಮೇಲೆ KSRTC ಅಂದರೆ 5 ವರ್ಷಕ್ಕೆ ಮುಂಚೆ ಬೆಲೆ ಏರಿಕೆ ಮಾಡಿದ್ದು ಟಿಕೆಟ್ ದರ. ಆಗ ಡೀಸೆಲ್ ರೇಟು ಭಾಳ 60 ರೂಪಾಯಿ ಏನೋ ಇತ್ತು, ಸ್ಯಾಲ್ರೀಸು ಕಡಿಮೆ ಇತ್ತು, ವೇರ್ ಆ್ಯಂಡ್ ಟೇರು ಕಡಿಮೆ ಇತ್ತು. BMTC ಅಂತೂ 2014ರಲ್ಲಿ